8ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಾನು ನಿಮ್ಗೊಂದಿಗ ಸ್ಟೋರಿ ಹೇಳ್ತೀನಿ. ಒಂದು ರಾಜ್ಯ ಆ ರಾಜ್ಯಕ್ಕೆ ರಾಜ ಆಗಬೇಕು ಅಂದರೆ 2 ನಿಯಮಗಳಿತ್ತು. ಸರಿನಾ? ಒಂದು ರಾಜ್ಯ ಆ ರಾಜ್ಯಕ್ಕೆ ರಾಜ ಆಗಬೇಕು ಅಂದರೆ 2 ನಿಯಮಗಳಿರ್ತವೆ. ಅದರಲ್ಲಿ ಮೊದಲನೇದು, ಒಂದು ರಾಜ್ಯ ಇರುತ್ತಲ್ಲ, ಆ ರಾಜ್ಯದ ದ್ವಾರ ಬಾಗಿಲಿನಲ್ಲಿ ಒಂದು ಗಂಟೆನ ಕಟ್ಟಿರ್ತಾರೆ. ಆ ಗಂಟೆನ ಯಾರು ಹೊಡಿತಾನೋ ಅವನು ರಾಜ ಆಗ್ತಾನೆ ಅಂತ ಫಸ್ಟ್ನೇ ನಿಯಮ. ಇನ್ನು 2ನೇ ನಿಯಮ ಬಂದ್ಬಿಟ್ಟು, ಯಾರು ರಾಜ ಆಗಿರ್ತಾನಲ್ಲ ಅವನು ರಾಜ್ಯವನ್ನು 2 ವರ್ಷ ಮಾತ್ರ ಆಳ್ವಿಕೆಯನ್ನು ಮಾಡಿ ನಂತರ ಅವನನ್ನು ಪ್ರಜೆಗಳೆಲ್ಲ ತಗೊಂಡೋಗಿ ಸಮೀಪದಲ್ಲಿದ್ದಂತಹ ಒಂದು ಅರಣ್ಯಕ್ಕೆ ಬಿಟ್ಬರತಕ್ಕಂಥದ್ದು 2ನೇ ನಿಯಮ ಆಗಿದೆ. ಇನ್ನು ಫಸ್ಟ್ನೇ ನಿಯಮ ನೋಡಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ಆದರೆ 2ನೇ ನಿಯಮ, ಆ ನಿಯಮ ನೋಡಿ ಯಾರು ಅಷ್ಟೊಂದು ಯಾರು ರಾಜ ಆಗಕ್ಕೆ ಹೋಗ್ತಿರಲ್ಲ, ಹಂಗೂ ಆಗ್ತಿರ್ತಾರೆ. ಎಂಥದ್ದು ಇನ್ನೇನು ಮುದುಕರು ಕುಂಟರು, ಇನ್ನೇನು ನನ್ನ ಜೀವನನೇ ಬೇಡ ಅಂತಿರೋರು, ಇನ್ನು ಕೆಲವೊಬ್ರು ಇನ್ನೇನು ಸಾಯೋ ಮೂಮೆಂಟಲ್ಲಿ ರಾಜನಾಗಾದ್ರೂ ಸಾಯನ ಅಂತ ಆಸೆ ಇರೋರು ಏನಾಗ್ತಿರ್ತಾರೆ, ಬಂದು ಗಂಟೆ ಹೊಡಿತಿರ್ತಾರೆ. ಅಲ್ಲಿರೋ ಪ್ರಜೆಗಳು ನಿಯಮದಂತೆ ಏನು ಮಾಡ್ತಾರೆ, 2ನೇ ನಿಯಮದಂತೆ ತಗೊಂಡೋಗಿ ಅವನನ್ನ ಪಟ್ಟಾಭಿಷೇಕ ಮಾಡಿ ರಾಜನ ಮಾಡ್ತಿರ್ತಾರೆ. ಅವ್ರು 2 ವರ್ಷ ಆಳ್ವಿಕೆ ಮಾಡ್ತಿರ್ತಾರೆ. ನಂತರ ಅವರು ಯಾರು ರಾಜ ಆಗಿರ್ತಾರೆ ಅವ್ರನ್ನ ತಗೊಂಡೋಗಿ ಸಮೀಪದಲ್ಲಿದ್ದಂತಹ ಒಂದು ಅರಣ್ಯಕ್ಕೆ ಬಿಟ್ಟು ಬರ್ತಿರ್ತಾರೆ. ಒಂದು ದಿವಸ ಆ ಪ್ರಜೆಗಳೆಲ್ಲ ಅವ್ರವ್ರ ಕೆಲಸ ಮಾಡ್ಕೊಂತಿರ್ತಾರೆ. ಅವರು ಒಂದು ದಿವಸ ಒಬ್ಬ ತರುಣ ಬಂದು ಗಂಟೆ ಹೊಡೆದ್ಬಿಡ್ತಾನೆ. ಆ ಪ್ರಜೆಗಳೆಲ್ಲ ಗಂಟೆ ಎಲ್ಲಿ ಕೊಟ್ಟಿರ್ತಾರೆ, ದ್ವಾರ ಬಾಗಿಲಿನಲ್ಲಿ ಸೇರಿ, ಯಾಕಪ್ಪ ಇವನು ಹೊಡೆದ, ಇವನಿಗೆ 2 ವರ್ಷ ಇಂಪಾರ್ಟೆಂಟಾ, ಆ ಒಂದು ಲೈಫ್ಗಿನ 2 ವರ್ಷ ರಾಜ ಆಗೋದು ಇಂಪಾರ್ಟೆಂಟ್ ಅಂತ ಎಲ್ಲರೂ ಬೈಕಂತಿರ್ತಾರೆ. ಎಲ್ಲ ಬೈಕಂತಾರೆ. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ, ಅವನನ್ನ ರಾಜನ ಮಾಡಲೇಬೇಕು. ಅವನನ್ನ ರಾಜಕ್ಕೆ ಕರ್ಕೊಂಡು ಹೋಗ್ತಾರೆ, ಪಟ್ಟಾಭಿಷೇಕ ಮಾಡಿ ರಾಜನ ಮಾಡ್ತಾರೆ. ಸರಿ, ಅವನೇನು ಮಾಡ್ತಾನೆ, ಅಲ್ಲಿರೋ ಪ್ರಜೆಗಳು ಏನಿರ್ತಾರೆ ಅವ್ರಿಗೆ ಯಾವ್ಯಾವ್ದ್ರಲ್ಲಿ ಏನೇನು ಕೊರತೆ ಇರುತ್ತೆ, ಒಂದು ಆಹಾರದ ಸಹಾಯನೇ ಆಗಲಿ, ಇನ್ನೊಂದು ದುಡ್ಡು ಹಣಕಾಸು, ಮತ್ತೊಂದು ಎಲ್ಲ ಥರ ನೀರಿಂದ ಆಗಲಿ ಎಲ್ಲ ಥರ ಸಹಾಯನೂ ತುಂಬ ಚೆನ್ನಾಗಿ ಮಾಡ್ತಾನೆ. ಜನಗಳ ಮನಸ್ಸಲ್ಲಿ ಏನು ಬರಬೇಕು ಅಂದರೆ, ಪ್ರಜೆಗಳ ಮನಸ್ಸಲ್ಲಿ ಏನು ಬರಬೇಕು ಅಂದರೆ, ರಾಜನ ಮೇಲೆ ಒಂದು ಅಭಿಪ್ರಾಯ, ನಮ್ಮ ರಾಜನ ಬಿಟ್ಟು ನಾವು ಇರೋಕ್ಕೆ ಆಗಲ್ಲಪ್ಪ, ಇಂಥ ರಾಜ ಸಿಕ್ಕೋದಂದರೆ ನಾವು ಪುಣ್ಯ ಮಾಡಿರ್ಬೇಕಪ್ಪ ಅಂತ ಅನ್ನಿಸ್ತಿರುತ್ತೆ. ಯಾರ ಮನಸ್ಸಲ್ಲಿ, ರಾಜನ ಮನಸ್ಸಲ್ಲಿ ಆ ಥರ ಅಂದರೆ ಪ್ರಜೆಗಳ ಮನಸ್ಸಲ್ಲಿ ಆ ಥರ ಅನ್ನೋ ಥರ ರಾಜ ಅಷ್ಟು ಚೆನ್ನಾಗಿ ಪ್ರಜೆಗಳನ್ನ ನೋಡ್ಕೊಂಡಿರ್ತಾನೆ. ಸರಿ, ಅವ್ರ ಕಾಲ ಅವಕಾಶ ಮುಗಿತಾ ಬಂತು. 2 ವರ್ಷ ಮುಗೀತು. ಆ ರಾಜಂದು 2 ವರ್ಷ ಏನಾಯಿತು, ಮುಗೀತು. ಮತ್ತೆ 2ನೇ ನಿಯಮದಲ್ಲಿ ಇನ್ನು ಏನು ಮಾಡಬೇಕು ಅಂತ ಇರುತ್ತೆ, ಕರ್ಕೊಂಡೋಗಿ ಸಮೀಪದಲ್ಲಿದ್ದಂತಹ ಅರಣ್ಯಕ್ಕೆ ಹೋಗಬೇಕು ಅಂತ ಇರುತ್ತೆ. ಎಲ್ಲ ಪ್ರಜೆಗಳು ಏನು ಮಾಡ್ತಿರ್ತಾರೆ, ಅಳ್ತಿರ್ತಾರೆ, ನಮ್ಮ ರಾಜನ ಹೆಂಗಪ್ಪ ಬಿಟ್ಟು ಬರೋದು, ಇಂಥ ರಾಜನ ಕಳ್ಸೋಕೆ ಮನಸ್ಸಾದ್ರೂ ಹೆಂಗೆ ಕೊಡ್ತಾನೆ ದೇವರು ಅಂತ ಎಲ್ಲ ಜಾಸ್ತಿ ಅಳ್ತಿರ್ತಾರೆ. ಸರಿ, ಒಂದು 5-6 ಜನ ಅಂದರೆ ಒಂದು ನದಿ ದಾಟಿದ್ರೆ ಅಲ್ಲೇ ಒಂದು ಅರಣ್ಯ ಇರುತ್ತೆ. ಆ ನದಿ ದಾಟಬೇಕು ಅಂದರೆ ಏನು ಮಾಡಬೇಕು, ಬೋಟ್ ಕಟ್ಟಬೇಕಲ್ವಾ. ಒಂದು 4-5 ಜನ ಪ್ರಜೆಗಳೆಲ್ಲ ಬೋಟಿಗೆ ಗೊತ್ತಿ ಆ ರಾಜನೂ ಸರಿ ಹತ್ತಿಸ್ಕೊಂತಾರೆ. ಎಲ್ಲ ಅಳ್ತಿರ್ತಾರೆ. 5-6 ಜನ ಪ್ರಜೆಗಳು ಕೂಡ ಅಳ್ತಿರ್ತಾರೆ, ನಮ್ಮ ರಾಜ ಹೋಗ್ತಾನೆ ಅಂತ. ಆದರೆ ರಾಜ ಮಾತ್ರ ಸಖತ್ತು ಖುಷಿಯಾಗಿರ್ತಾನೆ. ಅದು ಯಾಕೆ ಅಂತ ಪ್ರಜೆಗಳಿಗೆ ಕನ್ಫ್ಯೂಷನ್ ಇರಲಿ, ನಮ್ಮ ರಾಜ ನೋಡಪ್ಪ ಹೆಂಗೋನೆ ಇಲ್ಲಿ ಎಷ್ಟು ಖುಷಿಯಾಗೋನೆ, ನಾವು ನೋಡಿದ್ರೆ ಹೇಳ್ತಿದ್ದೀವಲ್ಲ ಅಂತ ಯಾರಿಗೆ ಕನ್ಫ್ಯೂಷನು, ಬಿಡಕ್ಕೆ ಬಂದಿರತಕ್ಕಂತಹ 6 ಜನ ಪ್ರಜೆಗಳೇನಿರ್ತಾರೆ ಅವ್ರಿಗೆ ಕನ್ಫ್ಯೂಷನ್. ಸರಿ, ನದಿ ತೀರವನ್ನು ದಾಟ್ತಾರೆ. ಅಲ್ಲೊಂದು ಟೀಮ್ ನಿಂತಿರುತ್ತೆ. ಏನು ಮಾಡ್ತಿರುತ್ತೆ, ಅದು ತಮಟೆ ಬಿಟ್ಕೊಂಡು ಪೀಪಿ ಉತ್ಕೊಂಡು ರಾಜನ ಸ್ವಾಗತ ಮಾಡೋಕೆ ನಿಂತಿರುತ್ತೆ. ಇಲ್ಲಿ 6 ಜನ ಪ್ರಜೆಗಳಿರ್ತಾರಲ್ಲ ಅವರಿಗೆ ಕನ್ಫ್ಯೂಷನು, ಏನಪ್ಪ ಇದು, ನಮ್ಮ ರಾಜ ಹೆಂಗಪ್ಪ, ಇವ್ರು ಯಾಕೆ ಇಲ್ಲಿಗೆ ಬಂದವ್ರೆ, ಇಲ್ಲಿ ಯಾವ ಮನುಷ್ಯರು ಇರ್ತಿರ್ಲಿಲ್ವಲ್ಲ ಅಂತ. ಮತ್ತೆ ಅವರಲ್ಲೋ ಕಾಡೊಳಗೆ ನೋಡ್ತಾರೆ, ಅಲ್ಲೊಂದು ಅರಮನೆ ಇರುತ್ತೆ. ಪ್ರಜೆಗಳಿಗೆಲ್ಲ ಆಶ್ಚರ್ಯ. ಮತ್ತೆ ಸರಿ, ರಾಜ ಅಲ್ಲೊಂದು ಅರಮನೆ ಇರುತ್ತೆ. ಆ ಅರಮನೆ ಹೆಂಗ್ ಬಂತು ಅಂತ ನಿಮಗೂ ಡೌಟ್ ತಾನೆ. ರಾಜ ಏನು ಮಾಡಿರ್ತಾನೆ, ಇಲ್ಲಿ 2 ವರ್ಷ ಅವಕಾಶ ಏನಿರುತ್ತೆ ಅವನಿಗೆ, ಆ 2 ವರ್ಷ ಕಾಲಾವಕಾಶದಲ್ಲಿ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಂಡಿರ್ತಾನೆ. ಅಲ್ಲೇ ರಾಜ್ಯದಲ್ಲಿದ್ದ ಕೆಲವೊಬ್ಬರು ಪ್ರಜೆಗಳನ್ನ ಆ ಅರಣ್ಯಕ್ಕೆ ಕಳಿಸಿ ಅಲ್ಲೇ 1-2 ಮರಗಳನ್ನ ಕಳಿಸಿ ಅಲ್ಲೊಂದು ರಾಜ್ಯನ ಕಟ್ಸಿರ್ತಾನೆ. ಇವನಿಲ್ಲೋದ್ರೆ ಯಾವ ಪ್ರಾಣಿ ಬಾಯಿಗೂ ಬಲಿ ಆಗಲ್ವಲ್ಲ, ರಾಜ್ಯದೊಳಗೆ ಹೋಗಿ ಸೇರ್ಕೊಂತಾನೆ, ಪ್ರಜೆಗಳ ಜೊತೆ ಸಕ್ಕದಾಗಿರ್ತಾನೆ ಅವನು. ಈ ಥರ ಪ್ಲಾನ್ ಮಾಡ್ಕೊಂಡಿರ್ತಾನೆ ಅವನು. ನೋಡ್ರಿ, ನಾನು ಹೇಳಿ ಕತೆ ಕೇಳಿ ನಿಮ್ಗೆ ಏನು ಅನ್ನಿಸ್ತೈತೆ, ಇದು ಯಾವುದಕ್ಕಾದ್ರೂ ರಿಲೇಟಿವ್ ಆಗಿದೆ ಅಂತ ಅನ್ನಿಸ್ತೈತಾ? ಇದು ನನ್ನ ಭವಿಷ್ಯ ನನ್ನ ಆಯ್ಕೆ ಅಂತಕ್ಕಂಥ ಒಂದು ಕೆರಿಯರ್ ಗೈಡ್ಲೈನ್ಸಿಗೆ ಸಂಬಂಧಪಟ್ಟಿದ್ದ ಕತೆ. ನಾವು ಅಷ್ಟೇ, ನಮ್ಮ ಟೀಚರ್ಸ್ ಏನು ನಮಗೆ ಕೆರಿಯರ್ ಗೈಡ್ಲೈನ್ಸನ್ನು ಮಾಡ್ತಾರೆ ಅದ್ರ ತಕ್ಕಂತೆ ಎಲ್ಲ ಯಾವ್ಯಾವ ವಲಯಕ್ಕೆ ಹೋದರೆ ಏನೇನಾಗುತ್ತೆ ಎಲ್ಲದೂ ನಾವು ಇವಾಗಲಿಂದಲೇ ತಿಳ್ಕೊಂಡು ನಮ್ಮ ಫ್ಯೂಚರ್ ಪ್ಲ್ಯಾನ್ನ ಮಾಡ್ಕೋಬೇಕು. ರಾಜ ಏನು ಮಾಡ್ದ, ನಾನು ಈಗ ಅಲ್ಲೋಗಿ ರಾಜ 2 ವರ್ಷ ಕೊಡಿಸಿದ್ರೆ ಅಷ್ಟರೊಳಗೆ ನಾನು ಕೊಡಿಸಿದ್ರೆ ಅಲ್ಲೋಗಿ ಯಾವ ಪ್ರಾಣಿ ಬಾಯಿಗೂ ಬಲಿ ಆಗಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಂಡು ಒಂದು ಗಂಟೆ ಹೊಡೆದಿದ್ದ. ಹಂಗೆ ಗಂಟೆ ಹೊಡೆದ ಅವನ್ನ ತಗೊಂಡೋಗಿ ಅರಣ್ಯಕ್ಕೆ ಬಿಟ್ಟು ಬಂದಿದ್ರೆ
ಇಲ್ದಿರ ರಾಜ ಹೇಳ್ದಂಗೆ ಏನಾಗೋದು ಅವನು ಯಾವುದಾದ್ರೂ ಒಂದು ಪ್ರಾಣಿ ಬಾಯಿಗೆ ಬಲಿಯಾಗೋನು. ಅವನು ಏನು ಮಾಡ್ದ, ಅವನು ಫ್ಯೂಚರ್ ಪ್ಲಾನಿಂಗ್ ಮಾಡ್ಕೊಂಡ ಮತ್ತು ಜೊತೆಲಿದ್ದವ್ರನ್ನು ಕೂಡ ಚೆನ್ನಾಗಿ ನೋಡ್ಕೊಂಡ. ಅದಕ್ಕೆ ಅವನು ಈಗಲೂ ಕೂಡ ರಜಾ ಆಗಿದ್ದಾನೆ. ಆದರೆ ನಾವು ಏನು ಮಾಡಬೇಕು, ನಮ್ಮ ಟೀಚರ್ಸ್ ಏನು ನಮಗೆ ಕೆರಿಯರ್ ಗೈಡ್ಲೈನ್ಸ್ ನನ್ನ ಭವಿಷ್ಯ ನನ್ನ ಆಯ್ಕೆ ಅನ್ನೋ ಒಂದು ಬುಕ್ಕನ್ನು ಮಾಡ್ತಾರೆ. ಅದರಲ್ಲಿ ಯಾವ್ಯಾವ ವಲಯಕ್ಕೆ ಹೋದರೆ ಏನೇನಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡು ನಾವು ಕೂಡ ನಮ್ಮ ಫ್ಯೂಚರ್ ಪ್ಲಾನ್ನ ಮಾಡ್ಕೋಬೇಕು. ನಮ್ಮ ಫ್ಯೂಚರ್ ಪ್ಲಾನ್ ನಾವು ಈಗಲಿಂದಲೇ ನಾವು ಏನು 8th 9th 10th ಓದ್ತಾ ಇದೀವೋ ಈಗಲಿಂದಲೇ ಮಾಡ್ಕೊಂಡ್ರೆ ನಾವು ಮುಂದಕ್ಕೆ ನಮ್ಮ ಫ್ಯೂಚರ್ ಯಾವ ಥರ ಇರುತ್ತೆ ಆ ಥರ ನಾವು ಗಂಟೆ ಹೊಡೆದಿದ್ನಲ್ಲ ರಾಜ ಆಗಿ ರಾಜ್ಯದ ಕಾಡಲ್ಲಂತೂ ರಾಜ ಕೊಚ್ಚಿದ್ನಲ್ಲ ಆ ರಾಜನ ಥರ ಇರುತ್ತೆ. ನಾವೇನಾದ್ರು ಫ್ಯೂಚರ್ ಪ್ಲಾನ್ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಲೈಫ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಧನ್ಯವಾದ.